ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸತ್ಯಲೋಕ, ಮಾಯಾಲೋಕ. ಯಾವುದು ಸತ್ಯಲೋಕ, ಯಾವುದು ಮಾಯಾಲೋಕ? ಈಗ ನಮ್ಗೆ ಕಾಣ್ತಾ ಇದ್ದಾನೆ ಬುದ್ಧ ಭಗವಾನು. ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು. ಇದು ಸಾಕಾರ ಭಾವ, ಒಂದು ಫಾರಂ ಇರುವಂತ ಒಂದು ಬುದ್ಧ. ಬಟ್ ನಿಜವಾದ ಬುದ್ಧ ನಿರಾಕಾರ, ಆಕಾರ ಇಲ್ಲ, ಫಾರಮ್ಲೆಸ್. ಅದೇ ರೀತಿ ಈ ದೇಹ, ಈ ಫಿಸಿಕಲ್ ಸೆಲ್ಫು ಆಕಾರ. ನನ್ನ ಅಂತರಾತ್ಮ ಏನಿದೆ ಅದು ನಿರಾಕಾರ, ಅದು ಬುದ್ಧ ಸ್ಥಿತಿ. ಈ ಸತ್ಯಲೋಕ, ಆ ಬುದ್ಧ ಸ್ಥಿತಿ, ನಾವು ಹುಟ್ಟಿದಾಗ 9 months ವರೆಗೂ ತಾಯಿ ಗರ್ಭದಲ್ಲಿ ಅದೇ ರೀತಿ ಇದ್ವಿ, ಬುದ್ಧ ಸ್ಥಿತಿಯಲ್ಲೇ ಇದ್ವಿ. ಇವನ್ ನಾನು ಡಾಕ್ಟರ್ ಆಗಿರೋದ್ರಿಂದ ಈ ನ್ಯೂ ಬಾರ್ನ್ಸ್ ನೋಡಿರ್ತೀನಿ. ಅವಾಗ ನವಜಾತ ಶಿಶು ಅಂತ ಏನು ಹೇಳ್ತೀವಿ, ಆ ಶಿಶುಗಳು ಅಷ್ಟೇ ಹಿಂಗೆ ಇರ್ತಾರೆ, ಬುದ್ಧ ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಸಾಕಾರ ಕೊಡೋದು ನಿಧಾನವಾಗಿ. ಯಾಕಂದ್ರೆ ಕಣ್ಣು ಕೂಡ ಮಗುಗೆ ತಕ್ಷಣಕ್ಕೆ ಕಾಣೋದಿಲ್ಲ, ಹತ್ತಿರದ್ದು ಕೂಡ ಏನು ಕಾಣೋದಿಲ್ಲ ಮಗುಗೆ. ಮಗು ಇರೋ ಸ್ಥಿತಿ ಬಂದ್ಬಿಟ್ಟು ನಿರಾಕಾರ, ಅದು ನಿಜವಾದ ಸತ್ಯಲೋಕ. ಏನಕಂದ್ರೆ ಅದು ಆದಮೇಲೆ ನಾವು ಫೀಡ್ ಮಾಡ್ತೀವಿ. ಇದು ಕಣ್ಣು, ಇದು ಕಿವಿ, ಇದು ಮೂಗು, ಇದು ಈ ಗ್ರೀನ್ ಕಲರು, ಇದು ಬೆಟ್ಟ, ಇದು ಗಿಡ, ಇದು ಮರ, ಹೀಗೆ ಮಗುಗೆ ಫೀಡ್ ಮಾಡಿ ಆ ಬ್ರೈನ್ ಮೂಲಕ ಒಂದು ಮೈಂಡ್, ಫಿಸಿಕಲ್ ಸೆಲ್ಫ್ನ ತರ್ತೇವೆ. ಅದೇ ರೀತಿ ನಮ್ಮ ಅಪ್ಪ ಅಮ್ಮನ ಜೀನ್ಸ್ ಮತ್ತೆ ಎವಲ್ಯೂಷನರಿ ಜೀನ್ಸ್ ಸೇರಿ ಎಮೋಷನಲ್ ಸೆಲ್ಫ್ ಅಥವಾ ಈ ಭಾವನೆಗಳು ಇರ್ತವೆ. ಹಾಗೇನೆ ಈ ಪರಿಸರ, ಹುಟ್ಟಿದಾಗ ಮಗುನ ಹಿಂಗೆ ನೋಡ್ಸಿದ್ರೆ ಏನು ಮಗು ಇಂಟರ್ಪ್ರಿಟ್ ಮಾಡಲ್ಲ. ಸೊ ಆ ಪರಿಸರ, ಎಕೋ ಸೆಲ್ಫ್ ಕೂಡ ಹೊರಸತ್ಯ. ಆ ಹೊರಸತ್ಯನೇ ಮಾಯಾಲೋಕ. ಈ ಹೊರಸತ್ಯದಲ್ಲಿ ಏನಿದೆ ಅಂತರಾಳಕ್ಕೆ ಇಳಿದಾಗ ಅದು ಕ್ವಾಂಟಮ್ ಸ್ಟಫ್ ಅಥವಾ ಬುದ್ಧ ಸ್ಥಿತಿ ಅಥವಾ ಸತ್ಯ ಸ್ಥಿತಿ ಅಥವಾ ಶಾಂತ ಸ್ಥಿತಿ, ಅಚಲ ಸ್ಥಿತಿ, ಪರತತ್ವ, ಹೀಗೆ ಅದಕ್ಕೆ ಹೆಸರುಗಳು ಎಷ್ಟೆಷ್ಟೋ ಕೊಟ್ಟಿರ್ತಾರೆ. ಪರಬ್ರಹ್ಮ ಅಂತಾರೆ. ಆ ಒಂದು ಪರಬ್ರಹ್ಮನೇ ಸತ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತಾರೆ. ಜಗತ್ ಮಿಥ್ಯ ಅಂದ್ರೆ ಸೂಪರ್ಫಿಷಿಯಲ್ ಆಗಿ ಹಾಗೆ ಕಂಡ್ರು ಕೂಡ ಅಂತರಾಳದಲ್ಲಿ ಬ್ರಹ್ಮನೊಬ್ಬನೇ ಇರೋದು, ಏಕಂ. ಸೊ ಅದರಿಂದ ಸತ್ಯಲೋಕ ನಿಜವಾದ ಸ್ಥಿತಿ, ಅದು ನಮ್ಮ ಸೆಂಟರ್. ಮಾಯಾಲೋಕ ನಮ್ಮ ಪೆರಿಫೆರಿ. ಮಾಯಾಲೋಕದಲ್ಲಿ ಸಾಕಷ್ಟು ಲಾಸ್ ಆಫ್ ನೇಚರ್ ಇದೆ. ಏಟು ಬಿದ್ದರೆ, ಕಾಯಿಲೆ ಬಿದ್ದರೆ ಅದೇ ಡಾಮಿನೇಟ್ ಆಗುತ್ತೆ, ನಮ್ಮ ಸತ್ಯಲೋಕಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಆ ಉದ್ದೇಶದಿಂದ ನಾವು ಮಾಯಾಲೋಕನ ತುಂಬ ಚೆನ್ನಾಗಿ ನೋಡ್ಕೊಬೇಕು. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಬಾಡಿ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಮೈಂಡ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎಮೋಷನ್ಸ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎಕೋಸಿಸ್ಟಮ್. ಸೊ ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಡಾಮಿನೇಟ್ ಆಗಲ್ಲ. ಆವಾಗ ಪರಿಪೂರ್ಣ ಜೀವನ ಮಾಡ್ಬೋದು. ಏನು, ಸತ್ಯಲೋಕದಲ್ಲೂ ಇರ್ಬೋದು, ಈ ಮಾಯಾಲೋಕನೂ ಯೂಸ್ ಮಾಡ್ಕೊಬೋದು. ಏನಕ್ಕಂದ್ರೆ ಈ ಮಾಯಾಲೋಕದಲ್ಲಿ ಇವಾಗ ಡಾಕ್ಟರ್ ಶಶಿಧರ್ ಥರ ಇನ್ನೊಬ್ರು ಇಲ್ಲ, ನಾನೊಬ್ಬನೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ವಿಶೇಷತೆ, ಅನನ್ಯತೆ, ಸ್ಪೆಷಲ್ ಇಂಟೆಲಿಜೆನ್ಸು ಪ್ರತಿಯೊಂದು ಇರುತ್ತೆ. ಅವರು ಅವರ ಜೀವನವನ್ನು ಸಾರ್ಥಕತೆ ಪಡಿಸ್ಕೊಬೋದು. ಸೊ ಈ ಮಾಯಾಲೋಕದಲ್ಲಿ ವಿ ಆರ್ ಆಲ್ ಯುನೀಕ್, ಸ್ಪೆಷಲ್ ಆ್ಯಂಡ್ ಕ್ರಿಯೇಟಿವ್, ಆ್ಯಂಡ್ ವಿ ಕ್ಯಾನ್ ಕ್ರಿಯೇಟ್ ಎ ಮೀನಿಂಗ್ ಇನ್ ಲೈಫ್. ಸೊ ಮಾಯಾಲೋಕ ಅಂದರೆ ಇಲ್ಲ ಇರೋ ಲೋಕ ಅಲ್ಲ. ಅಂತರಾಳ ವೈಜ್ಞಾನಿಕವಾಗಿ ನೋಡೋದಾದರೆ ಪ್ರತಿಯೊಂದು ಕೂಡ ಅಟಾಮಿಕ್ ಸ್ಟಫ್ ಆಗಿ ಇದೆ. ಸೊ ಸತ್ಯಲೋಕ ಈಸ್ ದ ಸೆಂಟರ್, ಮಾಯಾಲೋಕ ಈಸ್ ಅವರ್ ಪೆರಿಫೆರಿ. ಸೊ ಸೆಂಟರ್ ಈಸ್ ಮೋರ್ ರಿಯಲ್, ಪೆರಿಫೆರಿ ಈಸ್ ಜಸ್ಟ್ ಎ ಕ್ರಿಸ್ಟಲೈಸೇಷನ್ ಆಫ್ ದ ಸೆಂಟರ್ ಅಂತೀವಿ. ಸೊ ಅದರಿಂದ ನಮ್ಮ ಲೈಫು ವಿ ಹ್ಯಾವ್ ಟು ಸಿಂಕ್ರೊನೈಸ್ ವಿತ್ ದ ಸೆಂಟರ್. ಸೊ ಸತ್ಯಲೋಕದಲ್ಲಿ ಇರಬೇಕು ಅಂದರೆ ವಿ ಹ್ಯಾವ್ ಟು ಸಿಂಕ್ರೊನೈಸ್ ಇನ್ ದ ಸೆಂಟರ್. ಥ್ಯಾಂಕ್ ಯು.